ಕೆಟ್ಟ ಮಕ್ಕಳು ಹುಟ್ಟಬಹುದು, ಅದು ಕೆಟ್ಟ ತಾಯಿ ಎಂದು ಹುಟ್ಟೋದಿಲ್ಲ. ಹಾಗೆ ಹೇಳಿದ್ದನ್ನು ಕೊಡುವಂತಹ ತಾಯಿ. ಭುವನೇಶ್ವರಿಯನ್ನು ಕರ್ನಾಟಕದ ರಾಜ್ಯ ದೇವತೆ ಅಂತ ಕೂಡ ಪೂಜೆ ಮಾಡಲಾಗುತ್ತೆ. ರೀತಿ ಕನ್ನಡಾಂಬೆನೂ ಉಳಿಸ್ಬೇಕು, ನಾವು ಕನ್ನಡಾಂಬೆ ದೇವಸ್ಥಾನ ಬೆಳೆಸಬೇಕು. ನಾವು ನೀವು ಬೇರೇನು ಮಾಡಿ ಬರಬೇಕು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಾಲತಿ ಮಲೆನಾಡು. ಕನ್ನಡಾಂಬೆ ಭುವನೇಶ್ವರಿ ದೇವಿ ಹತ್ರ ಹೋಗ್ತಾ ಇದ್ದೀನಿ. ನೀವು ಈ ಕಡೆ ಕುಮಟಾ ಟು ಸಿದ್ದಾಪುರ ರೂಟಲ್ಲಿ ಏನಾರ ಬಂದರೆ ಇಲ್ಲಿ ತೊಂಬೆಕಾಯಿ ಅಂತ ಒಂದು ಊರಿದೆ, ಅಲ್ಲಿ ಬಂದುಬಿಟ್ಟು ಕಡಲೆ ಹನುಮಂತ ಅಂತ ಒಂದು ಟೆಂಪಲ್ ಇದೆ, ಅದನ್ನ ವಿಸಿಟ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಭುವನೇಶ್ವರಿ ಹತ್ರ ಹೋಗ್ಬೇಕು. ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರ್ ಅಷ್ಟೇ ಭುವನೇಶ್ವರಿ ಟೆಂಪಲ್ಲು. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮೊದಲು ಈ ದೇವಸ್ಥಾನ ಬಂದ್ಬಿಟ್ಟು ತುಂಬ ಚಿಕ್ಕದಾಗಿತ್ತು ನೋಡಿ. ಇವಾಗ ಕಡಲೆ ಹನುಮಂತ ದೇವಾಲಯ. ನಾವು ಬಂದಿರೋ ಟೈಮಲ್ಲಿ ಮಳೆ ಬೇರೆ ಬರ್ತಾ ಇತ್ತು, ಅದೇ ಮಳೆಯಲ್ಲಿ ದೇವ್ರ ದರ್ಶನ ಮಾಡಿದ್ವಿ. ಈ ಜಾಗ ಬಂದ್ಬಿಟ್ಟು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನಲ್ಲಿರೋದು. ಸಿದ್ದಾಪುರ ತಾಲೂಕಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವ ಭುವನಗಿರಿಯಲ್ಲಿ ಈ ಕನ್ನಡಿಗರ ಆರಾಧ್ಯ ದೇವತೆ ಕನ್ನಡಾಂಬೆಯಲ್ಲಿ ಬಂದ್ಬಿಟ್ಟು ನೆಲೆಸಿದ್ದಾಳೆ. ಮಲೆನಾಡಿನ ಪರಿಸರದ ನಡುವಿನ ಪ್ರದೇಶದಲ್ಲಿ ಸುಮಾರು 260 ಮೆಟ್ಟಿಲುಗಳನ್ನು ಹೊಂದಿರುವ ಬೆಟ್ಟದ ಮೇಲೆ ಈ ದೇವಿ ನೆಲೆಸಿದ್ದು, ಈ ದೇವತೆ ಕನ್ನಡಿಗರನ್ನು ತನ್ನತ್ತ ಸೆಳೆಯುತ್ತಾನೇ ಇದ್ದಾಳೆ. ವಿಜಯನಗರ ಅರಸರ ಸಾಮಂತರಾಗಿದ್ದ ಬಿಳಗಿಯ ಅರಸು ವಂಶದ ಕೊನೆಯ ಅರಸ ಬಂದ್ಬಿಟ್ಟು ಬಸವೇಂದ್ರ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದರು ಎಂಬುದರ ಬಗ್ಗೆ ಉಲ್ಲೇಖವಿದೆ. ಈ ದೇವಾಲಯ ಬಂದ್ಬಿಟ್ಟು ಐತಿಹಾಸಿಕ ಸ್ಥಳ ಕೂಡ ಹೌದು. ಭುವನೇಶ್ವರಿಯನ್ನು ಕರ್ನಾಟಕದ ರಾಜ್ಯ ದೇವತೆ ಅಂತ ಕೂಡ ಪೂಜೆ ಮಾಡಲಾಗುತ್ತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭುವನಗಿರಿ ವಾಸಿ ಭುವನೇಶ್ವರಿ ಅಂತ ಈ ಸ್ಥಳದ ಪ್ರತೀತಿ. ಅಂದರೆ ಭುವನಾಸುರ ಮಧ್ಯೆ ಭುವನಗಿರಿ ವಾಸಿ ಭುವನೇಶ್ವರಿ ಅಂತ ಮೊದಲಿನ ನಡ್ಕೊಂಡು ಬಂದಂಥ ಒಂದು ಹೆಸರು ಪ್ರತೀತಿ ಇದೆ. ಪ್ರತಿನಿತ್ಯವೂ ತ್ರಿಕಾಲ ಪೂಜೆ ಅಂದರೆ 3 ಹೊತ್ತು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಪೂಜೆ ನಡೀತದೆ. ಹಾಗೆ ಇಲ್ಲಿಂದ ಸಾಮಾನ್ಯ ಒಂದು 260 ಮೆಟ್ಟಿಲುಗಳಿದ್ದಾವೆ. ಅದ್ರ ಕೆಳಗೆ ತಟಾಕ ಇದೆ, 1 ಎಕರೆ 2 ಗುಂಟೆ. ಅಲ್ಲಿಂದ ಪ್ರತಿ ದಿವಸ ನೀರನ್ನು ತಂದು ಪೂಜೆಯನ್ನು ಮಾಡಬೇಕು. ಪ್ರತಿ ದಿವಸ 160 ದಿವಸ ಬೆಳಗ್ಗೆ ನೀರಿಂದ ಪೂಜೆಯನ್ನು ಮಾಡಬೇಕು, ತ್ರಿಕಾಲ ಪೂಜೆ. ಹಾಗೆ ಕೇಳಿದವರ ಇಷ್ಟಾರ್ಥವನ್ನು ಕೊಡುವವಳು ಅಂತ ಪ್ರತೀತಿ ಇದೆ. ಪ್ರತಿ ದಿವಸ ಪೂಜೆ, ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಚಂಡೀ ಪಾರಾಯಣ, ಕುಂಕುಮಾರ್ಚನೆ, ಆಮೇಲೆ ವಿಶೇಷವಾಗಿ ತುಲಾಭಾರ, ಹೀಗೆ ನಿತ್ಯದಲ್ಲೂ ಒಂದೆಲ್ಲ ಒಂದು ಸೇವೆಗಳು ಸದಾಕಾಲ ನಡೀತಾ ಇರ್ತದೆ. ಹಾಗೆ ವಿಶೇಷವಾಗಿ ಮದುವೆ ಕಾಮನೆ, ಇನ್ನಿತರೆ ವ್ಯಾವಹಾರಿಕ ಕಾಮನೆ. ಹಾಗೆ ಅದಕ್ಕಾಗಿ ಭಕ್ತರು ಒಂದು ಹರಕೆ ಕೇಳ್ಕೊಂಡು ಹೋಗ್ತಾರೆ. ಹರಕೆ ನೆರವೇರ್ತದೆ, ಭಕ್ತಾದಿಗಳು ಬರ್ತಾ ಇರ್ತಾರೆ. ಇದು ಪ್ರತೀತಿ. ವೈಶಾಖ ಶುದ್ಧ ಪಾಡ್ಯ, ಚೈತ್ರ ಶುದ್ಧ ಪಾಡ್ಯ ದಿವಸ ಮೊದಲನೇ ದಿವಸ ವಿಶೇಷ ಪೂಜೆ. ವೈಶಾಖ ಬಹಳ ಅಮಾವಾಸ್ಯೆ ದಿವಸ ಚಂಡಿ ಹವನ, ಈ ಗಣಪತಿ ವಿಶೇಷವಾದಂಥ ಪರಿವಾರ ಪೂಜೆಗಳು, ವಿಶೇಷವಾದ ಕಾಮನೆ, ವಸಂತೋತ್ಸವ ನಡೀತದೆ. ಹಾಗೆ ಸ್ವರ್ಣಗೌರಿ ವ್ರತ, ವಿನಾಯಕ ಪೂಜೆ, ನವರಾತ್ರಿಯಲ್ಲಿ 9 ದಿವಸ ನವರಾತ್ರಿ ವಿಶೇಷವಾದಂಥ ಪೂಜೆ, ಹಾಗೆ ದಶಮಿ ದಿವಸ ವಿಜಯೋತ್ಸವ. ಹೀಗೆ ಅನೇಕ ರೀತಿಯಾದಂಥ ಸೇವೆಗಳು ಇಲ್ಲಿ ನಡೀತಾ ಇವೆ. ಹಾಗೆ ಕಾರ್ತೀಕದಲ್ಲಿ ವಿಶೇಷವಾಗಿ ಕಾರ್ತಿಕೋತ್ಸವ ನಡೆಯುತ್ತದೆ. ಕಾರ್ತಿಕೋತ್ಸವ ಕಾರ್ತಿಕ ಶುದ್ಧ ಹುಣ್ಣಿಮೆಯೆಂದು ತೆಪ್ಪೋತ್ಸವ ಅಂತ ಇಲ್ಲಿಂದ ಕೆಳಗೆ ತಟಾಕದವರಿಗೆ ದೇವರನ್ನು ಪಲ್ಲಕ್ಕಿಯಲ್ಲಿ ಒಯ್ದು ಅಲ್ಲಿ ಧಾತ್ರಿ ಹೋಮವನ್ನು ಮಾಡಿ, ನಂತರದಲ್ಲಿ ರಾತ್ರಿ ದೀಪೋತ್ಸವವನ್ನು ಮಾಡೋದು. ಕೆರೆಯ ಮಧ್ಯವಿರುವಂತಹ ಕಟ್ಟೆಯಲ್ಲಿ ದೇವರನ್ನು ಒಯ್ದು, ತೆಪ್ಪದಲ್ಲಿ ಕುಂಡ್ರಿಸಿ ದೇವರನ್ನು ಒಯ್ದು ಆ ಸಂದರ್ಭದಲ್ಲಿ ವಿಶೇಷವಾದ ದೀಪದ ಉತ್ಸವವನ್ನು ಮಾಡಿ ರಾತ್ರಿ ಇಲ್ಲಿ ಬಂದು ಮತ್ತೆ ಪುನಃ ರಂಗ ಪೂಜೆಯನ್ನು ಮಾಡಿ ಕಾರ್ತಿಕೋತ್ಸವ ಮುಗೀತದೆ. ನಂತರದಲ್ಲಿ
ಮಾಘ ಮಾಸ ಶುಕ್ಲ ಪಕ್ಷ ದ್ವಾದಶಿಯಿಂದ ಮಾಘ ಮೌಳ ಬಿದಿಗೆಯವರೆಗೆ 6 ದಿವಸ ವಿಶೇಷವಂಥ ರಥೋತ್ಸವ ಪೂಜೆ ನಡೀತದೆ. ಆ ರಥೋತ್ಸವ ಪೂಜೆಯಲ್ಲಿ ಸಾವಿರಾರು ಭಕ್ತರುಗಳು ಸೇರ್ತಾರೆ. ಎಲ್ಲರೂ ಬಂದು ಮಾಘ ಶುದ್ಧ ಹುಣ್ಣಿಮೆ ದಿವಸ ಮಹಾರಥೋತ್ಸವ ಮಹಾಸಂಗನಥೋತ್ಸವ ಅಂತ ಕರೀತಾರೆ. ಅವತ್ತಿನ ದಿವಸ ದೇವರಿಗೆ ವಿಶೇಷವಂಥ ಪೂಜೆ ಬಲಿ ಮತ್ತು ಇನ್ನಿತರೆ ಕಾರ್ಯಕ್ರಮಗಳು ನಡೀತವೆ. ದ್ವಾದಶಿಯಿಂದ ಶುರುವಾದಂಥ ಕಾರ್ಯಕ್ರಮ ಬಿದಿಗೆಯಲ್ಲಿ ಮುಕ್ತವಾಗುತ್ತದೆ. ನಂತರದಲ್ಲಿ ಪ್ರತಿ ದಿವಸ ಭಕ್ತಾದಿಗಳಿಗೆ ಬರುವಂಥ ಭಕ್ತಾದಿಗಳಿಗೆ ವಿಶೇಷ ಪೂಜೆ ಕುಂಕುಮಾರ್ಚನೆ ಹಾಗೆ ಚಿಂದಿ ಪಾರಾಯಣ ಹಾಗೆ ವಿಶೇಷವಾದಂಥ ಹೋಮ ಹವನಾದಿಗಳು ಹಾಗೆ ಕೇಳಿದವರಿಗೆ ಕೊಡುವಂಥ ಇಷ್ಟಾರ್ಥ ಮದುವೆ ಬಗ್ಗೆ ಹರಿಕೆ ಹಾಗೆ ಇನ್ನಿತರ ಸಕಲ ವ್ಯಾವಹಾರಿಕ ಬಗ್ಗೆ ಹರಿಕೆ ಹೀಗೆ ಅನೇಕ ಹರಿಕೆ ಉತ್ಸವಗಳು ನಡೀತಾ ಇರ್ತದೆ. ಕೇಳಿದ್ದನ್ನು ಕೂಡ ಭಕ್ತರ ಅಭೀಷ್ಟವನ್ನು ಸೇರಿಸೋಳು ಭುವನೇಶ್ವರಿ ಅಂತ ಪ್ರತೀತಿ ಇದೆ. ಹಾಗೆ ಬಂದಂತಹ ಭಕ್ತರಿಗೆ ಕೇಳಿದ್ದನ್ನು ಕೊಡ್ತಾಳೆ. ಪ್ರತಿ ದಿವಸ ಭಕ್ತರು ಬರ್ತಾರೆ ಹೋಗ್ತಾರೆ ಮುಖ್ಯ ಪೂಜೆ ನಡೀತಿದೆ. ಆ ಪೂಜೆಯಿಂದ ಸಂತುಷ್ಟ ಅಂತವಳು ವಿಶೇಷವಾಗಿ ಹೆಂಗಸರು ಮದುವೆ ಬಗ್ಗೆ ಮತ್ತು ಉಡಿ ತುಂಬೋದು ತುಲಾಭಾರ ವಿಶೇಷವಂಥ ಕಾಮನೆಯನ್ನು ಜ್ವರಾದಿಗಳು ಬಂದರೆ ಇನ್ನಿತರೆ ಕೊಟ್ಟಿಗೆಯಲ್ಲಿ ಇನ್ನಿತರೆ ವ್ಯವಹಾರಗಳಿಗೆ ತೊಂದರೆ ಬಂದಾಗ ಅದನ್ನು ಪರಿಹರಿಸಲಿಗಾಗಿ ಬಂದಂಥ ಆಯಾ ಸಂದರ್ಭಕ್ಕೆ ಸರಿಯಾಗಿ ಅವರಿಗೆ ಬೇಕಾದಂಥ ಹರಕೆಯನ್ನು ಹೇಳ್ಕೊಂಡು ಮಕ್ಕಳು ಹೋಗ್ತಾರೆ. ಹಾಗೆ ಅವರ ಇಷ್ಟಾರ್ಥ ನೆರವೇರಿಸಕ್ಕೆ ಬರ್ತಾರೆ ಇಲ್ಲಿ. ಹಾಗೆ ಆ ಸಂದರ್ಭದಲ್ಲಿ ತಾಯಿಯ ಒಂದು ವಿಶೇಷವಾದಂಥ ಪೂಜೆ ನಡೀತದೆ. ಹೀಗೆ ನವಚಂಡಿ ಹವನ ವಿಶೇಷವಾಗಿ ನಡೀತದೆ. ಹಾಗಿದ್ದಾಗ ಅವರವರಿಗೆ ಬೇಕಾದಂಥ ಆಯಾ ಸಮಯಕ್ಕೆ ಸರಿಯಾಗಿ ಅವರಿಗೆ ಯಾವುದು ಬೇಕು ಅದನ್ನು ಹರಕೆಯನ್ನು ನೆರವೇರಿಸಿಕೊಡೋದು ನಮ್ಮ ಕೆಲಸ. ನಾವು ಈ ಕುಟುಂಬದ ಮೂಲ ಅರ್ಚಕರು ಅಂದರೆ ಎಷ್ಟೋ ತಲೆತ ಬಂದಂಥ ಅರ್ಚಕರು 16ನೇ ಶತಮಾನದಲ್ಲಿ ಇದನ್ನು ಬಿಳಿಗಿ ಅರಸರ ಕಾಲದಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಪ್ರತೀತೆ ಬಿಟ್ಟು ಅದಕ್ಕೆ ಮೂಲ ಯಾವುದು ಇನ್ನೂ ಇತಿಹಾಸ ಇಲ್ಲ. ಸಾವಿರಾರು ವರ್ಷಗಳಿಂದ ಹಿಡಿದಿತ್ತು. ಆಗಿನ ಕಾಲದಲ್ಲಿ ನಿಂತಹ ಈ ಗುಡ್ಡೆಯ ಮೇಲೆ ಈ ಒಂದು ಭುವನಗಿರಿ ಅಂತ ಕರೀತಾರೆ. ಗಿರಿಯ ಮೇಲೆ ವಾಸ ಅಂತ ಭುವನೇಶ್ವರಿ. ಹಾಗಾಗಿ ಸದಾಕಾಲವು ಕೇಳಿದ್ದನ್ನು ಕೊಡುವಂತಹ ಭಕ್ತರ ಅಭೀಷ್ಟವ ಕೊಡುವಂತಹ ತಾಯಿ ಭುವನೇಶ್ವರಿ ಅಂತ ಪ್ರತೀತಿ ಇದೆ. ಹಾಗೆ ಆ ಪ್ರತೀತಿಯ ಪ್ರಕಾರವಾಗಿ ಪ್ರತಿ ದಿವಸ ಜನ ಭಕ್ತಾದಿಗಳು ಬರ್ತಾರೆ, ತಮ್ಮದಂತಹ ಅಭೀಷ್ಟ ನೆರೆಸ್ಕೊಂಡು ಹೋಗ್ತಾರೆ. ಹಾಗೆ ಆ ತಾಯಿಯ ಒಂದು ಆಶೀರ್ವಾದ ನಮಗೂ ಇರಲಿ ನಿಮಗೂ ಇರಲಿ, ದೇಶಕ್ಕೆ ಕಲ್ಯಾಣವಾಗಲಿ ಅಂತ ನಾವು ಆ ತಾಯಿಯ ವತಿಯಿಂದ ಆಶೀರ್ವಾದವನ್ನು ಮಾಡ್ತೀವಿ. ಸರ್, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಭಟ್ರೆ? ಬೆಳಿಗ್ಗೆ ಎಷ್ಟು ಗಂಟೆಯಿಂದ? 7 ಗಂಟೆಯಿಂದ 8:30 ರಾತ್ರಿ 8:30 ಅಂತ ಬಾಗಿಲು ತೆಗೆಯೋದು. ಮಧ್ಯಾಹ್ನ 6:30 8 ಪೂಜೆ, ಮಧ್ಯಾಹ್ನ 12 ಪೂಜೆಗೆ ಹಾಕಿ ಹಾಗೆ ಸಾಯಂಕಾಲ ಮತ್ತು 6ರಿಂದ 8 ಪೂಜೆ ಹಂಗೆ ಬಾಗಿಲು ಹಾಕೋದು. ವಿಶೇಷವಾಗಿ ದರ್ಶನಕ್ಕೆ ಯಾವಾಗ ಅವಕಾಶ ಇರ್ತದೆ ಬಂದು ನೋಡ್ತಾರೆ ಹೋಗ್ತಾರೆ. ಬೆಳಗಿಂದ ರಾತ್ರಿವರೆಗೂ ಓಪನ್ ಇರುತ್ತೆ. ಪೂಜೆಗಳಿಗೆ ಮಾತ್ರ ಟೈಮಿಂಗು ವಿಶೇಷವಾಗಿಲ್ಲ. ಈಗ 12:30 ಮುಗಿತಂದ್ರೆ ವಿಶೇಷವಾದ ಪೂಜೆ ಸಾಯಂಕಾಲ 5:30 ನಂತರ ಆಗ್ತದೆ. ನಂತರ ಅಲ್ಲಿವರೆಗೆ ವಸ್ತು ದರ್ಶನಕ್ಕೆ ಅವಕಾಶ ಇರ್ತದೆ, ತೊಂದರೆ ಇರೋದಿಲ್ಲ. ಹಾಗೆ ನಡ್ತಾ ಇರ್ತದೆ. ಕನ್ನಡಾಂಬೆ ಭುವನೇಶ್ವರಿ ಅಂತಲ್ಲ, ಅದು ಇದೇ ದೇವರ ಇದೆ ಅಂದ್ರೆ ಈಗ ಕರ್ನಾಟಕ ಮಾತೆ ಅಂದ್ರೆ ಭುವನೇಶ್ವರಿ ಅಂತ ಹೇಳ್ತಾರೆ. ತಾಯಿ ಭುವನೇಶ್ವರಿ ಕನ್ನಡಾಂಬೆ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾರೆ. ಕನ್ನಡ ಪರ ಹೋರಾಟಗಾರರೆಲ್ಲ ಇಟ್ಕೊಂತಾರಲ್ವ ಭುವನೇಶ್ವರಿ. ಏನು ಭುವನಾಸುರ ಮರ್ದಿನಿ ಭುವನೇಶ್ವರಿ ಅಂತ ಇದ್ದದ್ದು ಪ್ರತೀತಿ ಬಂದಿದ್ದು. ಹಾಗೆ ಭುವನಗಿರಿ ವಾಸಿ ಭುವನಾಸುರ ಮರ್ದಿನಿ ಭುವನೇಶ್ವರಿ ಅಂದರೆ ಜಗತ್ತಿಗೆ ಒಳ್ತಾಯಿ ಅಂತ ತಾಯಿ. ಬಂದಂಥ ಜನರ ಕಷ್ಟವನ್ನು ಪರಿಹಾರ ಮಾಡುವಳು ಯಾರು? ತಾಯಿ. ಅಂದರೆ ನಾವು ತಪ್ಪು ಮಾಡಿದರೂ ಸಹ ತಾಯಿ ಯಾರಿಗೂ ತಪ್ಪು ಮಾಡಿದ ಶಿಕ್ಷೆಯನ್ನು ಕೊಡೋದಿಲ್ಲ. ಹಾಗೆ ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಅಂತಂದರೆ ಪುತ್ರೋ ಜಾಯಿತಃ ಕ್ವಚಿದಪಿ ಮಾತಾನುಮತಿ. ಕೆಟ್ಟ ಮಕ್ಕಳು ಹುಟ್ಟಬೋದು, ಅದು ಕೆಟ್ಟ ತಾಯಿ ಎಂದು ಹುಟ್ಟೋದಿಲ್ಲ. ಹಾಗೆ ಹೇಳಿದ್ದನ್ನು ಕೊಡುವಂಥ ತಾಯಿ. ಆ ಭಕ್ತರ ಭೀಷ್ಟರೋ ಇರ್ತಬಹುದು ಜಕ್ತರ ಕಾಯುವ ಭುವನೇಶ್ವರಿ ಅಂತ ಕರೀತಾರೆ. ಅಂದರೆ ಮಕ್ಕಳನ್ನು ಉದ್ಧಾರ ಮಾಡುವ ತಾಯಿ, ಜಗತ್ತಿಗೆ ತಾಯಿ. 14 ಲೋಕಕ್ಕೂ ತಾಯಿಯಾದವಳು ಭುವನೇಶ್ವರಿ. ಅಂದರೆ ಭುವನ ಅಂದರೆ ಭೂಮಿ. 14 ಲೋಕಕ್ಕೂ ಒಡೆಯರಾದವಳು ತಾಯಿ ಭುವನೇಶ್ವರಿ ಅಂತ ಹೆಸರು. ದೇವಿಯ ರೂಪದಲ್ಲಿ ಇಲ್ಲಿ ಆರಾಧಿಸಲ್ಪಡ್ತಾಳೆ. ಧನ್ಯವಾದಗಳು. ಒಳ್ಳೆಯದು. ಮುಂಗಾರ್ತಿ ಮಾಡ್ತೇನೆ. ಹಿಂದಿನ ಕಾಲದಿಂದಲೂ ಕೂಡ ಭುವನಗಿರಿಯಲ್ಲಿರುವ ಭುವನೇಶ್ವರಿ ದೇವಾಲಯಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಭುವನೇಶ್ವರಿಯು ಹಿಂದೂ ಧರ್ಮದಲ್ಲಿನ 10 ಮಹಾವಿದ್ಯಾ ದೇವತೆಗಳ ಪೈಕಿ 4ನೆಯವಳು ಮತ್ತು ವಿಶ್ವದ ಸೃಷ್ಟಿಗೆ ಆಕಾರ ನೀಡುವಲ್ಲಿ ಭೌತಿಕ ಬ್ರಹ್ಮಾಂಡದ ಘಟಕಗಳಾಗಿ ದೇವಿಯ ಅಂಶವಾಗಿದ್ದಾಳೆ. ಇವಳು ಆದಿಪರಾಶಕ್ತಿ ಅಥವಾ ಪಾರ್ವತಿ ಎಂದು ಪರಿಚಿತವಾಗಿದ್ದಾಳೆ. ಅಂದರೆ ಶಕ್ತಿಯ ಅತ್ಯಂತ ಮುಂಚಿನ ರೂಪಗಳಲ್ಲಿ ಒಬ್ಬಳು ಅಂತಲೇ ಹೇಳ್ಬೋದು. ಭುವನೇಶ್ವರಿಯು ಕನ್ನಡ ನಾಡಿನ ಅಧಿದೇವತೆಯೂ ಆಗಿದ್ದಾಳೆ.
ಈ ದೇವಿಯ ಮೈಬಣ್ಣ ಕೆಂಪು. ಇವಳು 3 ಕಣ್ಣುಗಳು, 4 ತೋಳುಗಳು, ಜಡೆ ಹೊಂದಿದ್ದು ಕೆಂಪು ಆಭರಣಗಳನ್ನು ಧರಿಸಿರುತ್ತಾಳೆ. ದೇವಿಯು ಕಮಲಗಳ ಹಾರವನ್ನು ಧರಿಸಿದ್ದು ದೇವಿಯ ಮೈಗೆ ಕೆಂಪು ಚಂದನದ ಲೇಪನವನ್ನು ಹಚ್ಚಲಾಗಿರುತ್ತದೆ. ಎಡಗೈಗಳಿಂದ ಇವಳು ತಿವಿಗೋಲು ಹಾಗೂ ಪಾಶವನ್ನು ಹಿಡಿದಿದ್ದು ದೇವಿಯ ಬಲಗೈಗಳು ಅಭಯ ಹಾಗೂ ವರದ ಮುದ್ರೆಗಳನ್ನು ಪ್ರದರ್ಶಿಸುತ್ತದೆ. ದೇವಿಯು ಆಭರಣಭೂಷಿತೆಯಾಗಿದ್ದು ಶಿಖಿಯ ರತ್ನವಾಗಿ ಅರ್ಧಚಂದ್ರಾಕೃತಿಯ ಕಿರೀಟವನ್ನು ಕೂಡ ಧರಿಸಿದ್ದಾಳೆ. ಭುವನೇಶ್ವರಿಯ ದೇಗುಲವನ್ನು ಶಿಲೆಗಳಿಂದ ನಿರ್ಮಿಸಲಾಗಿದೆ. ದೇಗುಲದ ಒಳಕಂಬಗಳು ಆಕರ್ಷಕ ಕೆತ್ತನೆಯನ್ನು ಹೊಂದಿದ್ದು ದೇವಾಲಯದ ಚಾವಣಿಯಲ್ಲಿ ಅಷ್ಟದಿಕ್ಕುಗಳ ಸಂಕೇತ, ಅನೇಕ ಅವತಾರಗಳ ಸನ್ನಿವೇಶ ಹಾಗೂ ಕುಸುರಿ ಕೆತ್ತನೆಗಳನ್ನು ಮಾಡಲಾಗಿದೆ. ದೇವಾಲಯದ ಅಕ್ಕಪಕ್ಕದಲ್ಲಿ ನಂದೀಶ್ವರ, ರಂಗನಾಥ ಮುಂತಾದ ವಿಗ್ರಹಗಳು ಸೂಕ್ಷ್ಮ ಕೆತ್ತನೆಗೆ ಸಾಕ್ಷಿಯಾಗಿ ಆಕರ್ಷಣೆ ಮಾಡುತ್ತವೆ. ಭುವನೇಶ್ವರಿಯ ಎದುರು ಶ್ರೀ ದೇವಿಯ ವಾಹನ ಸಿಂಹದ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಕದಂಬರ ಕಾಲದಿಂದಲೇ ಭುವನೇಶ್ವರಿಯನ್ನು ನಾಡಿನ ಅಧಿದೇವತೆ ಎಂದು ಕರೆಯಲಾಗುತ್ತಿದೆ ಅಂತ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಕನ್ನಡದ ಕುಲದೇವಿ ತಾಯಿ ಭುವನೇಶ್ವರಿಗಾಗಿ ಈ ದೇವಾಲಯವಿದ್ದು ಇಲ್ಲಿ ವರ್ಷದ 365 ದಿನವೂ ತ್ರಿಕಾಲ ಪೂಜೆ ನಡೆಯುತ್ತದೆ. ಈ ತಾಯಿಯ ದರ್ಶನ ಪಡೆಯಬೇಕಿದ್ದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿ ಬೆಟ್ಟ ಹತ್ತಲೇಬೇಕು. ಇದು 16ನೇ ಶತಮಾನದಲ್ಲಿ ಕಟ್ಟಿದ ಕನ್ನಡಮ್ಮನ ದೇವಾಲಯ. ಈ ದೇವಾಲಯ ಬಂದ್ಬಿಟ್ಟು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ತೆರೆದಿರುತ್ತೆ. ಈ ದೇವಸ್ಥಾನದ ಸುತ್ತಲೂ ಕಂಗೊಳಿಸುವ ಹಚ್ಚ ಹಸುರಿನ ಬೆಟ್ಟಗುಡ್ಡಗಳು, ತೆಂಗು, ಕಂಗು, ಹೂಗಿಡಗಳು, ಪಕ್ಷಿಗಳ ಇಂಚರದ ನಡುವೆ ಪ್ರಶಾಂತವಾಗಿ ನೆಲೆ ನಿಂತಿದ್ದಾಳೆ ದೇವಿ ಭುವನೇಶ್ವರಿ. ದೇವಸ್ಥಾನದ ಎದುರಿನಲ್ಲಿ ಏಕಶಿಲೆಯಲ್ಲಿ ನಿರ್ಮಿಸಿದ ಧ್ವಜಸ್ತಂಭ, ಅಭಯಹಸ್ತ ನೀಡುವ ಭುವನೇಶ್ವರಿಯ ಮೂರ್ತಿಯೊಂದಿಗಿರುವ ಪ್ರವೇಶ ದ್ವಾರವಿದೆ. ಚಂದ್ರಶಾಲೆ ಹೊರ ಆವರಣವನ್ನು ಹೊಂದಿದೆ. ದೇವಸ್ಥಾನ ಪ್ರವೇಶಿಸುತ್ತಿರುವಂತೆ ಕನ್ನಡದ ಧ್ವಜದ ಬಣ್ಣದ ಪತಾಕೆಗಳಿಂದ ಅಲಂಕರಿಸಿದ್ದು ಮನಸೆಳೆಯುತ್ತದೆ. ಪ್ರತಿ ವರ್ಷ ಇಲ್ಲಿ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುತ್ತದೆ. ವರ್ಷವಿಡೀ ಇಲ್ಲಿ ತ್ರಿಕಾಲದಲ್ಲಿ ದೇವಿಗೆ ಪೂಜೆ ನಡೆಯುತ್ತದೆ. 260 ಮೆಟ್ಟಿಲು ಕೆಳಗಿರುವ ಬೆಟ್ಟದ ಬುಡದ ಪುಷ್ಕರಣಿಯ ನೀರನ್ನು ಪ್ರತಿದಿನ ಪೂಜೆಗೆ ಬಳಸಲಾಗುತ್ತೆ. ಕಾರ್ತಿಕ ಶುದ್ಧ ಹುಣ್ಣಿಮೆಯಂದು ಇಲ್ಲಿ ವಿಜೃಂಭಣೆಯಿಂದ ತೆಪ್ಪೋತ್ಸವ ನಡೆಯುತ್ತದೆ. ಈ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕರಾಗಿರುವವರು ಮುತ್ತಿಗೆ ಮನೆತನದವರು. ಈ ದೇವಾಲಯ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿಲ್ಲ. ಸುತ್ತಲ ಗ್ರಾಮಸ್ಥರ ಆಡಳಿತದ ಸಮಿತಿ ಇದೆ. ಸಮೀಪದ ಗುಂಜಗೋಡು, ಬೇಡ್ಕಣಿ, ಹಲಗೇರಿ, ಮುತ್ತಿಗೆ ಮತ್ತಿತರ ಗ್ರಾಮಗಳು ಇದರ ವ್ಯಾಪ್ತಿಗೆ ಬರುತ್ತವೆ. ಅವರೆಲ್ಲ ತಮ್ಮ ಕುಲದೇವರೆಂದು ತಾಯಿ ಭುವನೇಶ್ವರಿಯನ್ನು ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಇಲ್ಲಿ ಜಾತ್ರೆ, ರಥೋತ್ಸವ, ಶರನ್ನವರಾತ್ರಿ, ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತದೆ. ವಿಜಯದಶಮಿಯಂದು ದೇವಿಯ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮಾಡಿ ದೇವಳದ ಗದ್ದುಗೆಯಲ್ಲಿ ಕುಳ್ಳಿರಿಸಿ ವಿವಿಧ ಆರತಿ ಬೆಳಗಿ ಪೂಜಿಸಲಾಗುತ್ತೆ. ಕನ್ನಡದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸುವಂತೆ ಇಡೀ ಭುವನಗಿರಿಯಲ್ಲಿ ಅನುಗಾಲವೂ ಶಂಖ ಜಾಗಟೆಯ ಸದ್ದು ಇರುತ್ತದೆ. ವರ್ಷವಿಡೀ ಪೂಜೆಗೊಳ್ಳುವ ಕನ್ನಡದ ಹೆಮ್ಮೆಯ ದೇವಾಲಯಕ್ಕೆ ಸರ್ಕಾರದಿಂದ ಇನ್ನಷ್ಟು ನೆರವು ಸಿಗಬೇಕು. ಆಗ ಮತ್ತಷ್ಟು ಅಭಿವೃದ್ಧಿ ಸಾಧ್ಯ ಎಂಬುದು ಅಲ್ಲಿನ ಸ್ಥಳೀಯರ ಮತ್ತು ಆಡಳಿತ ಸಮಿತಿಯವರ ಕೋರಿಕೆ ಅಂತಲೇ ಹೇಳ್ಬೋದು. ದೇಗುಲಕ್ಕೆ 100 ವರ್ಷಗಳ ಇತಿಹಾಸ ಇದ್ರೂ ಕೂಡ ಆಡಳಿತದ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಸರ್ಕಾರ ದೇಗುಲದ ಜೀರ್ಣೋದ್ಧಾರ ಕಾರ್ಯಕ್ಕೆ ಈವರೆಗೆ ಮುಂದಾಗಿಲ್ಲ. ರಾಜ್ಯೋತ್ಸವ ಸಮೀಪಿಸುತ್ತಿದ್ದಾಗ ಮಾತ್ರ ಆಡಳಿತಕ್ಕೆ ಇಲ್ಲಿನ ಗುಡಿ ನೆನಪಾಗುತ್ತದೆ ಹೊರತು ಉಳಿದ ದಿನಗಳಲ್ಲಿ ಸ್ಥಳೀಯರೇ ಎಲ್ಲವನ್ನು ಮಾಡಿಕೊಳ್ಳಬೇಕಿದೆ. ರಾಜ್ಯ ಸರ್ಕಾರಕ್ಕಂತೂ ಕನ್ನಡಾಂಬೆಗೆ ಎಲ್ಲೊಂದು ದೇಗುಲವಿದೆ ಎನ್ನುವುದೇ ನೆನಪಿದೆಯೋ ಇಲ್ಲವೋ ಎನ್ನುವಂತಾಗ್ಬಿಟ್ಟಿದೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಕೆಲವು ಕನ್ನಡ ಸಂಘಟನೆಗಳು ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತವೆ. ಆದರೆ ದೇಗುಲದ ಅಭಿವೃದ್ಧಿಯ ದೃಷ್ಟಿಯಿಂದ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈಗಲಾದರೂ ಸರ್ಕಾರ ಈ ಪ್ರದೇಶದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಅಂತ ಸ್ಥಳೀಯರು ಮತ್ತೆ ಕನ್ನಡಿಗರ ಆಗ್ರಹ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿಂದ 260 ಮೆಟ್ಲಿದೆ ಮೇಲೆ. ಡೈಲಿ ಪೂಜೆಗೆ ಇಲ್ಲಿ ನೀರನ್ನೇ ತಗೊಂಡೋಗಿ ಅಭಿಷೇಕ ಮಾಡ್ತಾರೆ ತಾಯಿಗೆ. ಮೆಟ್ಲುಗಳು ಇಂದ ಹೋಗ್ಬೋದು. ಮತ್ತು ಈ ದೇವಸ್ಥಾನಕ್ಕೆ 2 ಎಂಟ್ರೆನ್ಸು. ಈ ದೇವಸ್ಥಾನಕ್ಕೆ ಹೋಗೋಕ್ಕೆ 2 ರೂಟ್ ಇದೆ. ಒಂದು ಈ ಕಡೆಯಿಂದ ಬಂದರೆ ಇಲ್ಲಿ ಮೆಟ್ಲುಗಳಿದೆ. ಮೆಟ್ಲುಗಳ ಸಹಾಯದಿಂದ ಕೂಡ ಹೋಗ್ಬೋದು. 260 ಮೆಟ್ಲು ಇರುತ್ತೆ, ಹತ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಆ ಕಡೆಯಿಂದ ಮತ್ತೊಂದು ರೂಟ್ ಇದೆ. ಅಂದರೆ ಅದು ರೋಡ್ ಚೆನ್ನಾಗಿದೆ, ಗಾಡಿಗಳು ದೇವಸ್ಥಾನದವರೆಗೂ ಕೂಡ ಹೋಗುತ್ತೆ, ಅಲ್ಲಿವರೆಗೂ ಹೋಗ್ಬೋದು. ಆದರೆ ನಿಮಗೆ ನಾನು ಮತ್ತೊಂದು ರೋಡು ಹೆಂಗಿದೆ ಅನ್ನೋದನ್ನು ತೋರಿಸ್ತೀನಿ. ಇದು ನಮ್ಮ ಕನ್ನಡಾಂಬೆ ಇರೋ ಒಂದೇ ಒಂದು ಪ್ಲೇಸು ಅಂತ ಹೇಳ್ತಾರೆ. ಬಟ್ ರೋಡ್ ನೋಡಿದ್ರೆ ಭುವನಗಿರಿನ ಗುಂಡಿಗಿರಿನ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಷ್ಟು ಗುಂಡಿಗಳಿದ್ದಾವೆ ಅಲ್ಲಿ. ಆ ರೋಡಿಗೆ ಬಂದಿದ್ದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಅದು ಗುಂಡಿಗಿರಿ ಅಂತ. ಆ ಥರ ಇದೆ. ಯಾರಾದರೂ ಸಂಬಂಧಪಟ್ಟವ್ರು ಇದ್ದರೆ ದಯವಿಟ್ಟು ನಮ್ಮ ಕನ್ನಡಾಂಬೆ ದೇವಾಲಯಕ್ಕೆ ಎಲ್ಲಿಂದನೋ ಜನಗಳು ಬರ್ತಾರೆ. ನೀವು ಆದಷ್ಟು ಬೇಗ ಈ ರೋಡ್ನ ಒಂದು ಸ್ವಲ್ಪ ರಿಪೇರಿ ಮಾಡಿಸ್ಬೇಕು. ಹಂಗಿದೆ ಅಲ್ವಾ? ವಾಟಾಳ್ ನಾಗರಾಜ್ ಸರ್ರಿಗೆ ಒಂದು ರಿಕ್ವೆಸ್ಟ್ ಕೊಡ್ಬೇಕು, ಅವರೇ ಸರಿ ಇದಕ್ಕೆಲ್ಲ. ಕರೆಕ್ಟು.
ಅಲ್ಲ ಇದು ಈ ಥರ ಆದರೆ ಹೆಂಗೆ ಹೇಳಿ, ಇದು ಆ ಕಡೆ ಕುಮಟಾ ಸೈಡಿನೂ ಬರ್ಬೋದು, ಇಲ್ಲಿ ಸಿದ್ದಾಪುರದಿಂದನೂ ಬರ್ತಾರೆ. ಆದರೆ ರೋಡ್ ನೋಡಿದ್ರೆ ಹಿಂಗಿರೋದು, ಇದು ಮೇನ್ ರೋಡ್, ಮತ್ತು ಕುಮಟಾಕ್ಕೆ ಹೋಗೋ ಮೇನ್ ರೋಡ್, ಕುಮಟಾ ಸಿದ್ದಾಪುರ ಮೇನ್ ರೋಡು. ಆದರೆ ಇಲ್ಲಿ ನೋಡೋಕ್ಕಾಗ್ತಿಲ್ಲ, ಆ ಥರ ಇದೆ. ಆ ರೋಡ್ನ ನೋಡಿದ್ರೆ ಇಲ್ಲಿ ಮೆಟ್ಲುಗಳ ಮೂಲಕ ಹೋಗೋದೇ ಎಷ್ಟು ಬೆಟರ್ ಅನಿಸುತ್ತೆ. ಬನ್ನಿ ನೋಡೋಣ, ನಾವು ಮೆಟ್ಲಿಂದಲೇ ಹೋಗೋಣ. ಜಾರುತ್ತೆ ಮೆಟ್ಲುಗಳು, ಸ್ವಲ್ಪ ಹುಷಾರಾಗಿ ನೋಡ್ಕೊಂಬನ್ನಿ. ಈ ಕಾಡ್ ಒಳಗೆ ಚೆನ್ನಾಗಿದೆ ಅಲ್ಲ? ಕಾಡ್ ಒಳಗೆ ಹೋಗ್ಬೇಕು, ಮೆಟ್ಲಿಗೆ ಹೋಗ್ಬೇಕು ಅಂತಂದ್ರೆ. ಆ ಕಡೆ ಈ ಕಡೆ ಕಾಡು, ಮಧ್ಯ ಮೆಟ್ಲಿದೆ, ಹೋಗ್ತಾ ಇದೀವಿ. ಈಗ ನಾವು ಬನ್ನಿ ಕನ್ನಡಾಂಬೆ ಇರೋಂಥ ದೇವಸ್ಥಾನ ಭುವನಗಿರಿ ತಾಯಿ ಭುವನೇಶ್ವರಿನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇದು ಕರ್ನಾಟಕದಲ್ಲಿ ಫಸ್ಟ್ ಇರೋಂಥ ಟೆಂಪಲ್ಲು. ಫಸ್ಟ್ ಅಂದರೆ ಇದು ಒಂದೇ ಟೆಂಪಲ್ ಇರೋದು ಭುವನೇಶ್ವರಿ ದೇವ್ರದ್ದು. ಎಲ್ಲರೂ ಹೇಳ್ತಾರೆ ಪೂಜೆಗೆ ಮುಂಚೆ ಎಲ್ಲ ಸರ್ಕಾರಿ ಇದು ಇನ್ನೊಂದು ವಿಶೇಷ ಏನಂದರೆ, ಎಲ್ಲ ಸರ್ಕಾರಿ ಇಲಾಖೆಗಳು ಮೊದಲು ಪೂಜೆ ಮಾಡೋದು ತಾಯಿ ಭುವನೇಶ್ವರಿಗೆ. ಆದರೆ ಇಲ್ಲಿ ನಾವು ನೋಡಿರೋ ವಾಸ್ತವ ಏನಂದರೆ, ದೇವಸ್ಥಾನ ಮಾತ್ರ ಡೆವಲಪ್ಮೆಂಟ್ ಅಷ್ಟೊಂದು ಇಲ್ಲ. ಪುರಾತನ ಕಾಲದಲ್ಲಿ ಏನಿತ್ತು ಅದೇ ದೇವಸ್ಥಾನ ಇದೆ. ಮತ್ತು ಇಲ್ಲಿ ಬರೋ ರೋಡ್ ವ್ಯವಸ್ಥೆ ಅಂತೂ ಒಂದು ಸ್ವಲ್ಪನೂ ಸರಿ ಇಲ್ಲ. ದಯವಿಟ್ಟು ಯಾರಾದರೂ ಸಂಬಂಧಪಟ್ಟಂಥವ್ರು ಇದ್ದರೆ ಅಕ್ಕ ಹೇಳ್ದಂಗೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಯಾಕೆಂದರೆ ಪ್ರತಿಯೊಂದು ಏನೋ ಒಂದು ಮಾಡ್ತೀರಾ ಸರ್ಕಾರಿ ಇಲಾಖೆಗಳಲ್ಲಿ, ನಿಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವುದೋ ಒಂದು ಫಂಕ್ಷನ್ ಮಾಡ್ತೀರಾ ಅಂದ್ರೆ ನೀವು ಫಸ್ಟ್ ಪೂಜೆ ಮಾಡೋದು ಇದೇ ತಾಯಿ ಭುವನೇಶ್ವರಿಗೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ನೀವು ಪೂಜೆ ಮಾಡೋ ದೇವ್ರನ್ನ ಒಂದು ಸ್ವಲ್ಪ ಡೆವಲಪ್ ಮಾಡಿ, ಇನ್ನೊಂದಷ್ಟು ಜನಗಳಿಗೆ ಇದು ಸಿಗೋಂಗೆ ಗುರುತಿಸೋ ಥರ ನೀವು ಒಂದು ವ್ಯವಸ್ಥೆ ಮಾಡಿ ಅಂತ ಈ ಥರದ್ದು. ಅಂದರೆ ನಿಮ್ಮ ಮೂಲದ್ದು ಅಂದರೆ ಮೂಲ ವ್ಯವಸ್ಥೆ ಅಂತಾರಲ್ಲ, ನಿಮ್ಮ ಬುಡದಿಂದ ಏನು ಸ್ಟಾರ್ಟ್ ಆಗಿದೆ. ಈಗ ಕನ್ನಡಾಂಬೆ ಅಂತ, ಆಮೇಲೆ ಕನ್ನಡ ರಾಜ್ಯೋತ್ಸವ ಮಾಡ್ತೀರಾ, ಭುವನೇಶ್ವರಿ ಬಗ್ಗೆ ನೀವೇ ಮಾತಾಡ್ತೀರಾ. ಸೊ ನಿಮ್ಮ ಬುಡದಲ್ಲಿರುವಂಥದ್ದು ಇದು. ದಯವಿಟ್ಟು ನೀವೇ ಇದನ್ನು ಧ್ವನಿ ಎತ್ತಬೇಕು, ಇದನ್ನು ಸ್ವಲ್ಪ ಡೆವಲಪ್ ಮಾಡೋಕ್ಕೆ ನೀವು ಒಂದು ಸಹಕರಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ಕೇಳ್ಕೊಂತೀವಿ. ಕನ್ನಡ ಅನ್ನೋದು ಮನಸ್ಸಲ್ಲಿ ಇದ್ರೆ ಸಾಕಾಗಲ್ಲ. ಎಲ್ಲರೂ ಕೂಡ ಕನ್ನಡ ಅಂತ ಹೇಳ್ಬೇಕಾದ್ರೆ ಎಷ್ಟು ಹೆಮ್ಮೆಯಿಂದ ಹೇಳ್ತಾರೋ ಅದೇ ಥರ ಕನ್ನಡ ಬೆಳೆಸಿ, ಕನ್ನಡ ಉಳಿಸ್ಕೊಳ್ಳೋದ್ರಲ್ಲೂ ಸ್ವಲ್ಪ ಅಂತ ಎಷ್ಟು ಚೆನ್ನಾಗಿ ಹೇಳ್ತೀವಿ, ಅದೇ ರೀತಿ ಕನ್ನಡಾಂಬೆನೂ ಉಳಿಸ್ಬೇಕು ನಾವು, ಕನ್ನಡಾಂಬೆ ದೇವಸ್ಥಾನನೂ ಬೆಳೆಸ್ಬೇಕು ನಾವು. ನೀವು ಬೇರೇನು ಮಾಡಬೇಡಿ, ಲೈಟಾಗಿ ಡೆವಲಪ್ಮೆಂಟ್ ಮಾಡಿ, ಎಲ್ಲರೂ ಬರೋ ಥರವಾಗಲಿ. ಅಲ್ಲ, ಇದೊಂದು ಪ್ರಕೃತಿ ಮಡಿಲಲ್ಲಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ಬಟ್ ಎಷ್ಟೊಂದು ಜನರಿಗೆ ಗೊತ್ತೇ ಇಲ್ಲ. ಹೌದು. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ ಎಲ್ಲರಿಗೂ ಗೊತ್ತಾಗಬೇಕು ಅಂತಂದರೆ ಅದೊಂದು ಸ್ವಲ್ಪ ಡೆವಲಪ್ ಆಗಬೇಕು ಅನಿಸ್ತಿದೆ. ಆ ರೀಸನ್ಗೋಸ್ಕರ ಗೊತ್ತಾಗ್ತಿಲ್ವ ಏನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಪ್ಲೇಸು. ಸುತ್ತಮುತ್ತ ಕಾಡು, ಈ ಸ್ಟೆಪ್ಸ್ ಹೆಂಗಿದೆ ಹೋಗ್ತಾ ಹೋಗ್ತಾ. ಈ ಸ್ಟೆಪ್ಸಲ್ಲಿ ಪಾಪ ದಿನ ಬೆಳಗ್ಗೆ ಆದರೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ಸ್ಟೆಪ್ಸ್ನ ಹತ್ಕೊಂಡು ಭಟ್ರು ದಿನ ಬೆಳಗ್ಗೆ ಆದರೆ ನೀರು ತರಕ್ಕೆ ಹೋಗ್ತಾರೆ. ಇಲ್ಲಿ ತ್ರಿಕಾಲ ಪೂಜೆ ಆಗುತ್ತೆ 3 ಟೈಮ್ಸು. ಈ ಕಲ್ಯಾಣಿಯಿಂದ ನೀರು ತಗೊಂಡವರು ಮೇಲೆ ಹೋಗಿ ಪೂಜೆ ಮಾಡಬೇಕಂತೆ. ನೋಡಿ ಸ್ಟೆಪ್ಸ್ ಎಲ್ಲ ಯಾವ ಥರ ಇದೆ ಅಂದರೆ, ಮಳೆ ಬಂದು ಹಸ್ರುಗೆಟ್ಬಿಟ್ಟಿದೆ. ಪಾಪ ಭಟ್ರಿಗೂ ವಯಸ್ಸಾಗಿದೆ, ಇಂತಾದ್ರೂ ಹೆಚ್ಚು ಕಮ್ಮಿ ಆದರೆ ಭಾಳ ಕಷ್ಟ ಅಲ್ಲ. ಇದನ್ನು ಈ ಥರದ್ದೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ ಸಾಕು. ನೀವು ತುಂಬ ಏನು ಡೆವಲಪ್ಮೆಂಟ್ ಮಾಡೋದು ಬೇಡ, ಈ ಥರದ್ದೊಂದು ಕೆಲವೊಂದು ಡೆವಲಪ್ಮೆಂಟ್ ಮಾಡೋದು. ನಿಮ್ಮ ಜೊತೆ ನಾನು ಇವತ್ತು ನಿಜ ರೋಡ್ನ ತೋರಿಸ್ಲೇಬೇಕು. ತೋರಿಸ್ತೀನಿ ಅಲ್ಲಿವರೆಗೆ. ತೋರ್ಸು ಗುಂಡಿಗಿರಿ ಭುವನಗಿರಿನ ಮೊದಲನೇ ಬಾರಿಗೆ ಗುಂಡಿಗಿರಿ ಅಂತ ಕರೆದ ಮಾಲ್ತಿ ಮಲ್ನಾಡ್ ಅವ್ರಿಗೆ ದಿಖಾರ ಅಂತಾರೆ ನೋಡಿ. ಆಮೇಲೆ ಅಲ್ಲ ನಿಜ ಹಂಗೈತೆ. ಇದನ್ನ ಒಂದು ಈ ಕಡೆ ಹಳ್ಳಿ ಮಾಡ್ಕೊಂಡಿರೋದು, ಇದು ಯಾವುದೇ ರೀತಿ ಗೌರ್ಮೆಂಟ್ ವಹಿಸ್ಕೊಂಡಿಲ್ಲ ಇದನ್ನ. ಅವರೇ ಮಾಡ್ತಾರೆ, ಅವರೇ 5-5 ವರ್ಷಕ್ಕೊಂದೊಂದ್ಸರಿ ಅಧ್ಯಕ್ಷರು ಚೇಂಜ್ ಆಗ್ತಾರೆ. ನೋಡಿ ಗುಂಡಿಗಳು, ಸ್ಟಾರ್ಟ್ ಗುಂಡಿ ರೋಡು. ನೋಡಿ ಇಲ್ಲಿ ಎಷ್ಟು ಮಟ್ಟಿಗೆ ಗುಂಡಿ ಬಿದ್ದಿದೆ ರೋಡು. ವೆಹಿಕಲ್ಸ್ಗಳು ಓಡಾಟ ಸ್ವಲ್ಪ ಜಾಸ್ತಿನೇ ಇಲ್ಲಿ, ಯಾಕಂದರೆ ಕುಮಟಾ ಕನೆಕ್ಟಿವಿಟಿ ರೋಡ್ ಅಲ್ವಾ, ಸೊ ಅದಕ್ಕೋಸ್ಕರ. ನೋಡಿ
ನೋಡಿ ಗಾಡಿಗಳು ಹೋಗ್ಬೇಕಂದ್ರೆ ಎಷ್ಟು ಕಷ್ಟಪಟ್ಬಿಟ್ಟು ಹೋಗ್ತವೆ ಅಂದರೆ ನೋಡಿ ಆ ಗುಂಡಿಗಳ ಮಧ್ಯ. ಇದು ಹೊಂಡ ಬಿದ್ದ ರೋಡಿನ ಅವಸ್ಥೆ. ಬಾ ಬಾ ಬಂದೆ. ಹಂಗೆ ಹೇಳ್ತಾನೆ. ಸೊ ಇಲ್ಲಿಂದ ಅಲ್ಲಿ ಮುಂದೆ ಹೋಗುತ್ತಲ್ಲ ಅದು ಭುವನೇಶ್ವರಿ ದೇವಸ್ಥಾನಕ್ಕೆ ಹೋಗೋ ರೋಡು. ಓಕೆನಾ? ಹಿಂಗೆ ಸ್ಟ್ರೈಟ್ ಹೋದರೆ ಸಿದ್ದಾಪುರ. ಕುಮಟಾ ಸೈಡಿಂದ ಬಂದರೆ ಈ ಕಡೆ ಲೆಫ್ಟು, ಆ ಕಡೆ ಅಂದರೆ ರೈಟ್. ಓಕೆನಾ? ಬೋರ್ಡ್ ಇದೆ. ಇವತ್ತು ನಾವು ಕನ್ನಡಾಂಬೆ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ವಾ, ಇಲ್ಲಿ ಭುವನಗಿರಿ ಹತ್ರ ಎಲ್ಲ ಮುಗಿಸಿದ್ದೀವಿ. ಲಾಸ್ಟಲ್ಲೂ ನಿಮಗೆ ಈ ಗುಂಡಿ ರೋಡ್ನು ಕೂಡ ತೋರಿಸಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಗುಂಡಿ ರೋಡುಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಓಕೆನಾ?